ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಹಿಂದಿನ ಒಂದು ಕ್ಲಾಸಲ್ಲಿ ನಾವು ದ ಬ್ಯಾಲೆ ಆಫ್ ದ ಟೆಂಪೆಸ್ಟ್ ಇದೆಲ್ಲ, ದ ಬ್ಯಾಲೆ ಅಲ್ಲ, ಬ್ಯಾಲೆ ಆಫ್ ದ ಟೆಂಪೆಸ್ಟ್ ಇದೆಲ್ಲ, ಅದರ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅದರ ಒಂದು ಸಮ್ಮರಿನ ನೋಡ್ತೀವಿ. ಸಮ್ಮರಿ ಯಾಕೆ ಇಂಪಾರ್ಟೆಂಟು? ನಿಮ್ಮ ಎಕ್ಸಾಮ್ಗೆ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಎಕ್ಸ್ಟ್ರಾಕ್ಟ್ಸ್ ಆಗಿರಲಿ, ಲಾಂಗ್ ಆನ್ಸರ್ ಕ್ವೆಶನ್ಸ್ಗಳಾಗಿರಲಿ ತುಂಬ ಸತಿ ಕೇಳ್ತಾರೆ. ಸೊ ಅದಕ್ಕೆ ನೀವು ಪ್ರತಿಯೊಂದು ಪದ್ಯದ ಸಮ್ಮರಿನ ತಿಳ್ಕೊಂಡ್ರೆ ಸಾಕು, ಈ ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟಾಗಿ ಆನ್ಸರ್ ಮಾಡ್ತೀರಾ. ಸೊ ನಾನು ಕ್ವಿಕ್ ಆಗಿ, ಶಾರ್ಟ್ ಆಗಿ, ಅಕಸ್ಮಾತ್ ನೀವೇನಾದರೂ ಟ್ಯೂಷನ್ಗೆ ಹೋಗಬೇಕಿದ್ರೆ ಅಥವಾ ಒಂದು ಸ್ಕೂಲಿಂದ ಬಂದಿದ್ದೀರಾ, ಒಂದು ರಿಫ್ರೆಶ್ ಆಗಬೇಕು ಅಂತ ಇದ್ದರೆ ಎಲ್ಲೂ ಹೋಗಬೇಡಿ, ಒಂದು 5 ನಿಮಿಷ ಇದನ್ನು ನೋಡ್ಕೊಳ್ಳಿ. ಬಿಕಾಸ್ ಸಮ್ಮರೈಸ್ ಕೂಡ ನಿಮಗೆ ಬೇಗ ಆಗ್ಬಿಡುತ್ತೆ. 5 ಮಿನಿಟ್ಸಲ್ಲಿ ನಾನು ಕಂಪ್ಲೀಟ್ ಸಮ್ಮರಿನ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮ ಟೈಮರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ನಾನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳೇ, ಈ ಪೋಯಮಿಂದ ಥೀಮ್ ಏನು? ದ ಪೋಯಮ್ ನರೇಟ್ಸ್ ಅ ಡ್ರಾಮ್ಯಾಟಿಕ್ ಆ್ಯಂಡ್ ಇಮೋಷನಲ್ ಎಕ್ಸ್ಪೀರಿಯನ್ಸ್ ಆಟ್ ಸಿ ಡ್ಯೂರಿಂಗ್ ಅ ವಾಯ್ಲೆಂಟ್ ಸ್ಟಾರ್ಮ್. ಒಂದು ಜೋರಾಗಿ ಬರುವಂತಹ ಒಂದು ತುಂಬ ಫಿಯರ್ಸ್ ಆಗಿ ಬರುವಂತಹ ಒಂದು ಸ್ಟಾರ್ಮಿನ ಬಗ್ಗೆ ಇರುವಂತಹ ಈ ಒಂದು ಪದ್ಯ. ಈ ಒಂದು ಸ್ಟಾರ್ಮ್ ಬಂದಾಗ ಅಲ್ಲಿರುವಂತಹ ಸಿಚುಯೇಷನ್ ಹೇಗೆ ಡ್ರಾಮ್ಯಾಟಿಕ್ ಆಗಿತ್ತು ಆ್ಯಂಡ್ ಹೇಗೆ ಒಂದು ಗೊಂದಲದಲ್ಲಿ ತುಂಬಿತ್ತು ಅನ್ನೋದನ್ನ ನಾವು ಈ ಪದ್ಯದಲ್ಲಿ ನೋಡ್ಬೋದು. ಈ ಪದ್ಯದ ಸೆಟ್ಟಿಂಗ್ ಏನು? ಅ ಟೆರಿಫೈಯಿಂಗ್ ನೈಟ್ ಆನ್ ದ ಶಿಪ್ ವೇರ್ ದ ಪ್ಯಾಸೆಂಜರ್ಸ್ ಆ್ಯಂಡ್ ಕ್ರೂ ಆರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ fearing for their lives as a powerful storm rages outside. ಒಂದು ಮಿಡ್ ನೈಟಲ್ಲಿ ನಡೆದಿರುವಂಥ ಒಂದು ಪಾರ್ಟ್ ಇದು, ವೇರ್ ಇವರೆಲ್ಲ ಶಿಪ್ಪಲ್ಲಿ ಕೂತ್ಕೊಂಡಿದ್ದಾರೆ, ಕ್ಯಾಬಿನಿಂದ ಆಚೆ ನೋಡ್ತಿದ್ದಾರೆ. ಇಲ್ಲಿ ಕತ್ತಲೆ ಆಗಿರುತ್ತೆ, ಆಲ್ಮೋಸ್ಟ್ ಮಧ್ಯರಾತ್ರಿ ಆಗಿರುತ್ತೆ. ಆ್ಯಂಡ್ ಆ ಒಂದು ಸೆಟ್ಟಿಂಗಲ್ಲಿ ನಡೆದಿರುವಂತಹ ಒಂದು ಪದ್ಯ ಇದು, ಬರ್ದಿರುವಂತಹ ಒಂದು ಪದ್ಯ ಇದು. ವಾಟ್ ಇಸ್ ದ ಸಿ ಡಿಸ್ಕ್ರೈಬ್ಡ್ ಆಸ್? ಸೀನ ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ? ನಾನು ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಮೆಟಫರ್ಸ್ ಆಗಲಿ, ಪರ್ಸೋನಿಫಿಕೇಶನ್ಸ್ ಆಗಿರಲಿ, ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡಿ. ಸೊ ದ ಸಿ ಇಸ್ ಡಿಸ್ಕ್ರೈಬ್ಡ್ ಆಸ್ ರೋರಿಂಗ್. ಸಿ ಏನಿತ್ತು ಅದು ಒಂದು ಲಯನ್ ರೋರ್ ಮಾಡೋ ಥರ ಇದು ಕೂಡ ರೋರ್ ಮಾಡ್ತಿತ್ತು. ವಿತ್ ವೇವ್ಸ್ ಕ್ರ್ಯಾಶಿಂಗ್ ಅಗೇನ್ಸ್ಟ್ ದಿಸ್ ಶಿಪ್ ಮೇಲೆ ವೇವ್ಸ್ ಬಂದು ಕ್ರ್ಯಾಶ್ ಆಗ್ತಿತ್ತು. ಆ್ಯಂಡ್ ದ ಕ್ಯಾಪ್ಟನ್ ಎಕ್ಸ್ಪ್ರೆಸಿಂಗ್ ದಿಸ್ ಫೈರ್, ಅಂದರೆ ಅವ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಹಿ ಹಸ್ ಗಿವನ್ ಅಪ್, ಅರ್ಥ ಆಯ್ತಾ? ಬಿಲೀವಿಂಗ್ ದೇ ಆರ್ ಲಾಸ್ಟ್. ಕ್ಯಾಪ್ಟನ್ ಏನಂತಾನೆ, ಇಲ್ಲಿ ನಾವು ಕಳೆದೋಗಿದ್ದೀವಿ, ನನಗೆ ಇನ್ನು ಮುಂದೆ ದಾರಿ ಗೊತ್ತಿಲ್ಲ. ಆ ಒಂದು ರೀತಿಯಾದ ಹೆಲ್ಪ್ಲೆಸ್ನೆಸ್ ಇತ್ತು. ಆ್ಯಂಡ್ ಆ ಸಿ ಏನಿತ್ತು, ರೋರಿಂಗ್ ಆಗಿತ್ತು, ಒಂದು ಪವರ್ಫುಲ್ ಆಗಿ ಬರ್ತಿದ್ದ ಒಂದು ವೇವ್ಸ್ ಕೂಡ ಕ್ರ್ಯಾಶ್ ಆಗ್ತಿತ್ತು ಶಿಪ್ ಮೇಲೆ. ಮುಂದೆ ಆಮೇಲೆ ಏನಾಯ್ತು, ಒಂದು ಮೂಮೆಂಟ್ ಆಫ್ ಹೋಪ್ ಬಂತು. ಯಾವಾಗ ಕ್ಯಾಪ್ಟನ್ ಮಗಳು ಬಂದಾಗ ಒಂದು ಹೋಪ್ ಬಂತು. ಅವಳು ಬಂದು ಒಂದು ಏನಂತಾಳೆ, ಇಸ್ಂಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ಆಸ್ ಸೇಮ್ ಆಸ್ ಆನ್ ದ ಲ್ಯಾಂಡ್. ದೇವರು ಕೂಡ ಓಷನ್ ಮೇಲೆ ಇದಾನಲ್ವಾ, ಹೇಗೆ ಅವನು ಲ್ಯಾಂಡ್ ಮೇಲೆ ಇರ್ತಾನೆ ಹಾಗೆ ಓಷನ್ ಮೇಲೆ ಕೂಡ ಇದಾನೆ ತಾನೆ ಅಂತ ಒಂದು ಇನ್ನೋಸೆಂಟ್ ಆಗಿ ಕೇಳ್ತಾಳೆ ಅವರ ಅಪ್ಪನಿಗೆ, ಕ್ಯಾಪ್ಟನಿಗೆ. ಅದು ನೋಡಿದಾಗ ಒಂದು ಮೂಮೆಂಟ್ ಆಫ್ ಹೋಪ್ ಹುಟ್ಟತ್ತೆ ಎಲ್ಲ ಸೇಲರ್ಸಿನ ಮಧ್ಯೆ. ಅವ್ರಿಗೆ ಇವಾಗ ಒಂದು ರೀತಿಯಾದ ಕಂಫರ್ಟ್ ಸಿಗುತ್ತೆ ಅವಳ ಒಂದು ಮಾತಲ್ಲಿ. ಕರೇಜ್ ಮತ್ತು ಕಾಮ್ನೆಸ್ ಕೂಡ ಶಿಪ್ಪಲ್ಲಿ ಇವಾಗ ಹರಡುತ್ತೆ. ಅವ್ರ ಪ್ರೇಯರ್ಸಲ್ಲಿ ಕೂಡ ಒಂದು ರೀತಿಯಾದ ಹೋಪ್ ಬಿಗಿನ್ ಆಗತ್ತೆ. ಕೊನೆಗೇನಾಗತ್ತೆ, ಬೆಳಗ್ಗೆ ಆಗತ್ತೆ, ಸ್ಟಾರ್ಮ್ ಕಡಿಮೆ ಆಗತ್ತೆ, ಹೊಸ ಒಂದು ದಿನ ಸ್ಟಾರ್ಟ್ ಆಗತ್ತೆ ಆ್ಯಂಡ್ ಶಿಪ್ ರೀಚ್ ಆಗತ್ತೆ ಹಾರ್ಬರ್ಗೆ. ದ ಕ್ರೂ ಆ್ಯಂಡ್ ದ ಪ್ಯಾಸೆಂಜರ್ಸ್ ಒಂದು ರೀತಿಯಾದ ರಿಲೀಫ್ ಅವರಲ್ಲಿ ತುಂಬಿರುತ್ತೆ. ಫಿಲ್ಡ್ ವಿತ್ ರಿಲೀಫ್, ಅಕ್ನಾಲೆಜ್ ದ ಲಿಟಲ್ ಗರ್ಲ್ಸ್ ವರ್ಡ್ಸ್ ಆಸ್ ಅ ಸೋರ್ಸ್ ಆಫ್ ಸ್ಟ್ರೆಂತ್ ದಟ್ ಹೆಲ್ಪ್ ದೆಮ್ ಎಂಡ್ಯೂರ್ ದ ಟೆಂಪೆಸ್ಟ್. ಈ ಒಂದು ರೀತಿಯಾದ ಒಂದು ರಿಲೀಫ್ ಅವರಲ್ಲಿ ಬಂದಿದ ನಂತರ ಅವ್ರು ಈ ಹುಡುಗಿಗೆ ಶಬ್ಬಾಷ್ ಅಂತಾರೆ. ಯಾಕಂತಾರೆ, ಬಿಕಾಸ್ ಅವಳಿಂದ ಇವ್ರುಗಳ ಒಳಗೆ ಒಂದು ರೀತಿಯಾದ ಸ್ಟ್ರೆಂತ್ ಉಟ್ಕೊಂಡಿರುತ್ತೆ ಆ್ಯಂಡ್ ಒಂದು ಹೋಪ್ ಉಟ್ಕೊಂಡು ಇವತ್ತಿನ ದಿನ ಅವರು ವಾಪಸ್ ಬಂದು ಹಾರ್ಬರ್ನ ರೀಚ್ ಆಗಿದ್ದಾರೆ. ಆ್ಯಂಡ್ ಅಷ್ಟು ಒಂದು ವರ್ಷದಾಗಿರುವಂತಹ ಒಂದು ವಿಂಟರ್ ಸ್ಟಾರ್ಮ್ನ ಅವರು ತಡೆದಿದ್ದಾರೆ. ಸೊ ಇದರ ಜೊತೆಗೆ ಈ ಒಂದು ಪದ್ಯದ ಸಮ್ಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಟ್ಟಿರುವಂತಹ ಒಂದು ಡಾಕ್ಯುಮೆಂಟ್ ಕೂಡ ಇದೆ. ನಾನು ಹೇಳ್ದಂಗೆ 5 ನಿಮಿಷದೊಳಗೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಈ ಪದ್ಯದ್ದು ಅದೆಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನಿಮಗೆ ಕ್ರಿಸ್ಪ್ ಆಗಿರುವಂಥ ವೀಡಿಯೋಸ್ ಆಗಿರಲಿ ಅಥವಾ ಡೀಟೇಲ್ ವೀಡಿಯೋಸ್ ಬೇಕಾಗಿರಲಿ, ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಸಿಗತ್ತೆ ಆ್ಯಂಡ್ ನಿಮಗೆ ನಾವು ಒಂದು ಬೆಸ್ಟ್
ಸ್ಟಡಿ ಬಡಿ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆಗೆ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.